ಈ ಪ್ಯಾಂಡಮಿಕ್ನ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ. ಈ ಮಾರಿನ ದಾಟಿ ನಾವೆಲ್ಲ ಮುಂದೆ ಬಂದಿದ್ರು ಆ ಕೆಟ್ಟ ನೆನಪುಗಳು ಈಗಲೂ ನಮ್ಮನ್ನ ಕಾಡುತ್ತೆ. ಪ್ಯಾಂಡಮಿಕ್ನಲ್ಲಿ ನಡೆದಿರುವಂತಹ ಎಷ್ಟೋ ಇನ್ಸಿಡೆಂಟ್ಗಳನ್ನ ಬೇಸ್ ಮಾಡಿ ನಮ್ಮ ಮುಂದೆ ಸುಮಾರು ಸಿನಿಮಾಗಳು ಬಂದವು. ಇದು ಅದೇ ರೀತಿ ಇದೆಯಾ? ನೋಡೋಣ ಬನ್ನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೋಗಣ್ವಾ? ಕೆನಡಿ, written and directed by ಅನುರಾಗ್ ಕಶ್ಯಪ್, ಸ್ಟಾರರ್ ಬೈ ರಾಹುಲ್ ಭಟ್, ಸನ್ನಿ ಲಿಯೋನ್ ಆ್ಯಂಡ್ ಮೆನಿ ಮೋರ್. ನಾನು ಆಗಲೇ ಹೇಳಿದಾಗೆ ಈ ಸಿನಿಮಾ ಕೂಡ ಪ್ಯಾಂಡಮಿಕ್ನಲ್ಲಿಯೂ ನಡೆದಿರುವಂಥ ಒಂದು ಇನ್ಸಿಡೆಂಟ್ನ ಬೇಸ್ ಮಾಡಿ ಮಾಡಿರುವಂಥ ಸಿನಿಮಾ. 4 ವರ್ಷದಿಂದನೂ ಈ ಸಿನಿಮಾಗೆ ತೊಂದರೆನೆ. ರಿಲೀಸ್ಗೆ ಲೀಗಲ್ ಕಾನ್ಸಿಕ್ವೆನ್ಸಸ್ ತುಂಬಾನೇ ಇತ್ತು. ಈಗ ಈ ಸಿನಿಮಾ OTTನಲ್ಲಿ ರಿಲೀಸ್ ಆಗಿದೆ. ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ ಓಲ್ಡ್ ಅನುರಾಗ್ ಕಶ್ಯಪ್ ಈಸ್ ಬ್ಯಾಕ್ ಅಂತ ಹೇಳ್ಬೋದು. ಒಂದು ಇನ್ಸಿಡೆಂಟ್ನ ಬೇಸ್ ಮಾಡಿ ಸಿನಿಮಾ ಮಾಡೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ಅಲ್ಲಿ ಏನೇನು ನಡೆದಿರುತ್ತೆ, ಯಾವ್ಯಾವ ಪಾತ್ರಗಳು ಎಂಟ್ರಿ ಆಗಿರುತ್ತೆ, ಇವೆಲ್ಲವೂ ಆಲ್ಮೋಸ್ಟ್ ಆಡಿಯನ್ಸ್ಗೆ ಗೊತ್ತಿರುತ್ತೆ. ಹಾಗಿದ್ರೂ ಅದನ್ನ ಒಂದು ಒಳ್ಳೆ ಎಂಟರ್ಟೈನಿಂಗ್ ವೇನಲ್ಲಿ ಹೇಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಆ ವಿಷಯದಲ್ಲಿ ಅನುರಾಗ್ ಕಶ್ಯಪ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಬಿಗ್ ಪಾಪ ಯಾರು ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಆದ್ರೂ ಎಲ್ರಿಗೂ ಗೊತ್ತಾಗುತ್ತೆ, ಅದು ಮುಖೇಶ್ ಅಂಬಾನಿ ಅಂತ. ಕೆಲವು ವರ್ಷಗಳ ಹಿಂದೆ ಮುಖೇಶ್ ಅಂಬಾನಿ ಅವರ ಮನೆ ಮುಂದೆ ಒಂದು ಬ್ಲಾಸ್ಟ್ ಆಗುತ್ತೆ. ಸೊ ಈ ಸಿನಿಮಾ ಆ ಇನ್ಸಿಡೆಂಟ್ನ ಬೇಸ್ ಮಾಡಿ ಮಾಡ್ಕೊಂಡಿರುವಂತ ಚಿತ್ರ. ಸಿನಿಮಾದಲ್ಲಿ ಮುಂಬೈ ಕಮಿಷನರ್ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರೋ ರೀತಿ ತೋರಿಸಿದ್ದಾರೆ. ಇದೇ ಕಾರಣದಿಂದಾನೇ ಸಿನಿಮಾಗೆ ಇಷ್ಟೊಂದು ಅಡೆತಡೆ ಆಗ್ತಾ ಇರೋದು. ರಾಹುಲ್ ಭಟ್ ಅವರ ಹಳೆಯ ಸಿನಿಮಾಗಳನ್ನ ನಾನು ನೋಡಿದ್ದೆ, ಬಟ್ ಕೆನಡಿನಲ್ಲಿ ಉದಯ್ ಶೆಟ್ಟಿ ಆಗಿ ಮಿಂಚಿದ್ದಾರೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಇಡೀ ಸಿನಿಮಾ ಅವ್ರ ಸುತ್ತಾನೇ ನಡೆಯುತ್ತೆ. ಮೊದಲಿಗೆ ಕೆನಡಿ ಪಾತ್ರ ರ್ಯಾಂಡಮ್ ಆಗಿ ಒಂದಿಷ್ಟು ಜನಗಳನ್ನ ಕೊಲೆ ಮಾಡ್ತಾ ಹೋಗ್ತಿರುತ್ತೆ. ಆಡಿಯನ್ಸ್ ಅಲ್ಲಿ ಕನ್ಫ್ಯೂಸ್ ಆಗ್ತಾರೆ. ಬಟ್ ಅದಾದ್ಮೇಲೆ ಎಲ್ಲದಕ್ಕೂ ಒಂದು ನಾಟ್ನ ಬಿಲ್ಡ್ ಮಾಡಿ ಕನ್ಕ್ಲೂಷನ್ನ ಕೊಡ್ತಾರೆ. ಅವೆಲ್ಲ ಇಷ್ಟ ಆಯಿತು. ಇನ್ನು ಸನ್ನಿ ಲಿಯೋನ್ ಅವರ ಪಾತ್ರ ಚೆನ್ನಾಗಿದೆ ಆ್ಯಂಡ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟೂ ಗುಡ್. ಆ ಪಾತ್ರಕ್ಕೆ ಒಳ್ಳೆ ವೇರಿಯೇಷನ್ಸ್ಗಳಿದೆ ಆ್ಯಂಡ್ ಎಲ್ಲ ಕಡೆನೂ ಸನ್ನಿ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ರೀಸೆಂಟ್ ಡೇಸಲ್ಲಿ ಲಾಂಚ್ ಆಗ್ತಾ ಇರುವಂಥ ಎಲ್ಲ ನೆಪೋ ಕಿಡ್ಸ್ಗಳ ಆ್ಯಕ್ಟಿಂಗ್ ನೋಡ್ತಿದ್ರೆ ಎಲ್ಲರೂ ಇವ್ರ ಹತ್ರ ಆ್ಯಕ್ಟಿಂಗ್ ತೊಗೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ. ಸ್ಕ್ರೀನ್ ಪ್ಲೇ ಗ್ರಿಪ್ಪಿಂಗ್ ಆಗಿದೆ. ಪ್ರತಿ ಪಾತ್ರಕ್ಕೂ ಇಂಟೆಂಟ್ ಅಂತ ಇದೆ. ತಾನು ಕೊಂದ ವ್ಯಕ್ತಿಗಳೆಲ್ಲ ಕೆನಡಿಗೆ ಕಾಣಿಸ್ಕೊಳ್ತಾ ಹೋಗ್ತಾರೆ. ಆ ಪಾರ್ಟ್ ನನಗಿಷ್ಟ ಆಯಿತು. ಅನುರಾಗ್ ಕಶ್ಯಪ್ ಅವರು ಈ ಬಾರಿ ಫುಲ್ ರಾ ಆಗಿ ಹೋಗಿದ್ದಾರೆ. ಇತ್ತೀಚೆಗೆ ಅನುರಾಗ್ ಕಶ್ಯಪ್ ಅವ್ರಿಗೆ ಬಾಲಿವುಡ್ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿತ್ತು. ಅವೆಲ್ಲವೂ ಈ ಚಿತ್ರದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಡಾರ್ಕ್ ರಿಯಾಲಿಟಿ ಆಫ್ ಮುಂಬೈ ಪಾಲಿಟಿಕ್ಸ್, ಬಾಲಿವುಡ್, ಮಾಫಿಯಾ, ಬಿಸ್ನೆಸ್ ಎಲ್ಲವನ್ನು ಬಿಚ್ಚಿಟ್ಟಿದ್ದಾರೆ. ಎಷ್ಟೋ ಗೊತ್ತಿಲ್ಲದಿರುವಂಥ ವಿಷಯಗಳನ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಅವೆಲ್ಲವನ್ನು ಹೇಳೋದಕ್ಕೆ ಧೈರ್ಯ ಬೇಕು. ಅದು ಅನುರಾಗ್ ಅವ್ರ ಕೈಲಿ ಮಾತ್ರನೇ ಸಾಧ್ಯ. ಸಿನಿಮಾ ಚಾಪ್ಟರ್ಸ್ಗಳ ರೀತಿ ಓಪನ್ ಆಗ್ತಾ ಹೋಗುತ್ತೆ. ನೋಡೋವಂಥ ಆಡಿಯನ್ಸ್ಗೆ ಇದು ಡಾಕ್ಯುಮೆಂಟರಿ ಫೀಲ್ ಏನು ಕೊಡೋದಿಲ್ಲ, ಪ್ರಾಪರ್ ಥ್ರಿಲ್ಲರ್ ಸಿನಿಮಾ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಕೆನಡಿ ಪಾತ್ರ ಸುತ್ತ ಬರ್ಕೊಂಡಿರುವಂಥ ಆ ಫ್ಯಾಮಿಲಿ ಡ್ರಾಮಾ ಚೆನ್ನಾಗಿದೆ. ಅಲ್ಲಿ ಬರ್ಕೊಂಡಿರುವಂಥ ಸೀನ್ಸ್ ಮತ್ತು ಅಲ್ಲಿ ಆ್ಯಕ್ಟ್ ಮಾಡಿದವ್ರು ಕೂಡ ಚೆನ್ನಾಗಿದ್ದಾರೆ. ಅಮೀರ್ ಆಝೀರ್ ಅವರ ಮ್ಯೂಸಿಕ್ ಚಿತ್ರಕ್ಕೆ ಆ್ಯಪ್ಟ್ ಆಗಿದೆ. 2 ಸಾಂಗ್ಸ್ಗಳಿದೆ. ವಿಚಿತ್ರವಾಗಿದೆ, ಬಟ್ ಒಳ್ಳೆ ಫೀಲ್ನ ಕೊಡುತ್ತೆ. ಓವರ್ ಆಗಿ ಹೇಳಬೇಕು ಅಂತಂದರೆ ಸಿನಿಮಾ ನನಗೆ ವರ್ಕ್ ಆಯಿತು. ಆ್ಯಂಡ್ ಓಲ್ಡ್ ಅನುರಾಗ್ ಕಶ್ಯಪ್ ಈಸ್ ಬ್ಯಾಕ್ ಅಂತ ಹೇಳ್ತೀನಿ. ಆ್ಯಂಡ್ ಅವ್ರಿಗಿದು ಒಳ್ಳೆ ಕಂಬ್ಯಾಕ್. ಇನ್ನು ನೀವೇನಾದರೂ ಸಿನಿಮಾನ ನೋಡಿದರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದರೆ ZEE5ನಲ್ಲಿ ಅವೈಲಬಲ್ ಇದೆ, ಹೋಗಿ ನೋಡಿ. ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋನ ಮುಗಿಸೋಂಥ ಸಮಯ ಆಯಿತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.